ಹಾಯ್ ನಮಸ್ಕಾರ ಎಲ್ರಿಗೂ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಮನೆಯೆಲ್ಲನೂ ಕ್ಲೀನ್ ಮಾಡಿಕೊಂಡು ದೇವ್ರಿಗೆ ಪೂಜೆ ಮಾಡೋಣ ಅಂತ ದೇವ್ರಿಗೆ ಹೂವೆಲ್ಲನೂ ಮಾಡಿಸ್ತಾ ಇದ್ದೀನಿ. ಬಾಗಿಲಿಗೆ ನಾನು ಅಮಾವಾಸ್ಯೆ ದಿನ ನಿಂಬೆಹಣ್ಣ ಕೊಯ್ದಿಡ್ತೀನಿ. ಮನೆಯಲ್ಲಿ ಕೆಟ್ಟ ಶಕ್ತಿ ಬಿದ್ದಿದ್ರೆ ಅದೆಲ್ಲ ಹೋಗುತ್ತಂತೆ, ಮನೆ ಮೇಲೆ ಯಾವ ಕೆಟ್ಟ ಶಕ್ತಿನೂ ಬೀಳಲ್ವಂತೆ. ಆದ್ದರಿಂದ ನಾನು ಬಾಗಿಲಿಗೆ ನಿಂಬೆಹಣ್ಣ ಕಟ್ ಮಾಡಿ ಆ ಕಡೆ ಬಾಗಿಲು ಮೂಲೆಗೊಂದು ಈ ಕಡೆ ಬಾಗಿಲು ಮೂಲೆಗೊಂದು ಇಟ್ಬಿಟ್ಟು ನಾನು ಬೆಳಗ್ಗೆ ಪೂಜೆ ಮಾಡ್ತೀನಿ. ಬೆಳಗ್ಗೆ ಮಾರ್ನಿಂಗ್ ಎದ್ದ ತಕ್ಷಣ ಬೇಗ ಮಾಡೋದ್ರಿಂದ ಒಳ್ಳೆಯದು ಅಂತಾರೆ. ನಾನು ಲೇಟಾಗಿ ಮಾಡಿದೆ, ಎದ್ದಿದ್ದು ಲೇಟಾಯಿತು. ಮಧ್ಯಾಹ್ನ ನನ್ನ ಮಗನಿಗೆ ಮುದ್ದೆ ತಿನ್ನಿಸಿ ಪಕ್ಕದ ಮನೆ ಪಾಪನ ಶಿಶ್ವಾರಕ್ಕೆ ಕಳಿಸಿದ್ರು ಅಂತ ಶಿಶ್ವಾರದಲ್ಲಿ ಪಾಪನ ಕರ್ಕೊಬರೋಕ್ಕೆ ಅಂತ ಅವ್ರ ಜೊತೆ ಹೋಗಿದ್ದೆ. ನೋಡಿ, ಇದು ಶಿಶ್ವಾರದ ಒಂದು ವಿಡಿಯೋ. ಚೆನ್ನಾಗಿ ನೋಡ್ಕೊಳ್ತಾರೆ ಮಕ್ಕಳನ್ನೆಲ್ಲ ಶಿಶ್ವಾರದಲ್ಲಿ. ಶಿಶ್ವಾರದಿಂದ ಬಂದು ನಾವು ಮನೆಗೆ ಬಂದು ವಾಪಸ್ಸು ಮಕ್ಕಳು ಆಟ ಆಡ್ಕೊಳ್ತಿದ್ದು ಅಷ್ಟರಲ್ಲಿ ನಮ್ಮ ಮನೆಯವ್ರು ಬಂದರು. ನಮ್ಮ ಮನೆಯವರಿಗೆ ಅನ್ನ ಸಾಂಬಾರು ಹಾಕ್ಕೊಟ್ಟೆ. ಆಮೇಲೆ ಪಾಪದ್ದು ಡ್ರೈ ಫ್ರೂಟ್ಸ್ ಖಾಲಿ ಆಯಿತು. ಡ್ರೈ ಫ್ರೂಟ್ಸ್ ಪೌಡರ್ನ ನಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಈ ವೆದರಲ್ಲಿ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಕೊಡೋದ್ರಿಂದ ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಸೊ ಆದ್ದರಿಂದ ಎಲ್ಲರೂ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಪೌಡರು ಇಲ್ಲ ಡ್ರೈ ಫ್ರೂಟ್ಸ್ನ ಕೊಡಿ. ಆಮೇಲೆ ಸಂಜೆ ಆಯಿತು. ಸಂಜೆ ನಾನು ನನ್ನ ಪಾಪಗೆ ಹಾಲು ಕುಡಿಸ್ದೆ. ಇಷ್ಟ ಆಯಿತು ನನ್ನ ಮನೆಯಲ್ಲಿ.